ಸ್ನೇಹಿತರೆ ನಮಸ್ಕಾರ. ಇತ್ತೀಚೆಗೆ ಇಡೀ ಕನ್ನಡ ಚಿತ್ರರಂಗವನ್ನು ದಿಗ್ಭ್ರಮೆಗೊಳಿಸಿದಂಥ ಒಂದು ಸುದ್ದಿ ಅಂತ ಹೇಳಿದ್ರೆ ಅದು ಸೌಂದರ್ಯ ಜಗದೀಶ್ ಅವರ ಸುದ್ದಿ. ಹೌದು, ಸೌಂದರ್ಯ ಜಗದೀಶ್ ಅವರು ಗಟ್ಟಿಮುಟ್ಟಾಗಿದ್ದರು. ಗಟ್ಟಿಮುಟ್ಟಾಗಿದ್ದಂಥ ಸೌಂದರ್ಯ ಜಗದೀಶ್ ಅವರ ಬಾಳಲ್ಲಿ ಇದ್ದಂತಹ ಒಂದಷ್ಟು ಸವಾಲುಗಳು, ಒಂದಷ್ಟು ಕಹಿ ಘಟನೆಗಳು ಮತ್ತು ಅವರಿಗೆ ಇದ್ದಂತಹ ಚಾಲೆಂಜಸ್ಗಳ ಬಗ್ಗೆ ಯಾರಿಗೂ ಕೂಡ ಅರಿವಿರಲಿಲ್ಲ. ಹೊರಗಡೆ ಜಗತ್ತಿಗೆ ತುಂಬ ಆರಾಮಾಗಿದ್ದಾರೆ. ಶ್ರೀಮಂತ, ಕೋಟ್ಯಾಧಿಪತಿ, ಸಾಕಷ್ಟು ಉದ್ಯಮಗಳು, ಸಿನಿಮಾ ನಿರ್ಮಾಣ, ಹೀಗೆ ಬ್ಯುಸಿಯಾಗಿದ್ದಾರೆ, ಸಾಕಷ್ಟು ಆರಾಮಾಗಿ ಇದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಭಾವಿಸಿದರು. ಆದರೆ ಈಗ ಸೌಂದರ್ಯ ಜಗದೀಶ್ ಅವರ ಘಟನೆಯ ಸುತ್ತ ಇದ್ದಂಥ ಅನುಮಾನಗಳು ಮತ್ತು ಅದರ ಕುರಿತಂತೂ ನಡೀತಿರುವಂಥ ಒಂದಷ್ಟು ಬೆಳವಣಿಗೆಗಳು ಮತ್ತು ಪೊಲೀಸರ ವಿಚಾರಣೆ, ಈ ಎಲ್ಲ ಆಯಾಮಗಳಲ್ಲೂ ಕೂಡ ನೋಡ್ತಾ ಹೋದಾಗ ಈಗ ಹಲವಾರು ಶಾಕಿಂಗ್ ವಿಚಾರಗಳು ಹೊರಗಡೆ ಬರ್ತಿದ್ದಾವೆ. ಅದರಲ್ಲೂ ಕೂಡ ಮೊನ್ನೆ ಯುಗಾದಿಯಷ್ಟೇ ಆಚರಣೆ ಮಾಡಿ 3 ದಿನಗಳ ಬಳಿಕ ಇಂಥದ್ದೊಂದು ನಿರ್ಧಾರವನ್ನು ಬೆಳ್ಳಂಬೆಳಗ್ಗೆ ತೆಗೆದುಕೊಳ್ತಾರೆ ಅಂತ ಹೇಳಿದ್ರೆ ಸೌಂದರ್ಯ ಜಗದೀಶಿಗೆ ಅಸಲಿಗೆ ಆಗಿದ್ದೇನು ಅನ್ನುವಂತಹ ಒಂದು ಅನುಮಾನ, ಪ್ರಶ್ನೆ, ಗೊಂದಲ ಎಲ್ಲವೂ ಕೂಡ ಸಹಜವಾಗಿ ಎಲ್ಲರಲ್ಲೂ ಕೂಡ ಇದೆ. ಇಂತಹ ಒಂದು ಆಘಾತಕಾರಿ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ಸೌಂದರ್ಯ ಜಗದೀಶ್ ಅವರ ಬಾಳಲ್ಲಿ ನಡೆದಂತಹ ಒಂದಷ್ಟು ಘಟನೆಗಳು ಕೂಡ ಈಗ ಮೆಲುಕು ಹಾಕ್ತಾ ಇದ್ದಾರೆ. ತನಿಖೆಯಲ್ಲಿ ಈ ವಿಚಾರವು ಕೂಡ ಹೊರಗಡೆ ಬಂದಿದೆ. 3 ಕಾರಣ ಸೌಂದರ್ಯ ಜಗದೀಶ್ ಅವರು ಇಂಥದ್ದೊಂದು ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಪ್ರಮುಖವಾಗಿ 3 ಕಾರಣ ಮೇಲ್ನೋಟಕ್ಕೆ ಕಾಣಿಸ್ತಿದೆ. ಹಾಗಾದರೆ ಈ ರೀತಿಯಾದಂಥ ಒಂದು ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಕಾರಣವಾದಂಥ ಆ 3 ಕಾರಣಗಳು ಏನು, ಅದರ ಹಿಂದಿನ ರಹಸ್ಯ ಏನು, ಇದಕ್ಕೂ ಮತ್ತು ಈ ರೀತಿಯಾದಂಥ ಒಂದು ನಿರ್ಧಾರಕ್ಕೂ ಇರುವಂಥ ಲಿಂಕ್ ಏನು, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಈಗ ಸೌಂದರ್ಯ ಜಗದೀಶ್ ಅವರು ಉದ್ಯಮಿಯಾಗಿ, ನಿರ್ಮಾಪಕರಾಗಿ, ಜೊತೆಗೆ ಕನ್ನಡ ಚಿತ್ರರಂಗದಲ್ಲೂ ಕೂಡ ಸಾಕಷ್ಟು ಹೆಸರನ್ನು ಸಂಪಾದನೆ ಮಾಡಿ ಡಿ ಬಾಸ್ ದರ್ಶನ್ ಅವರ ಆತ್ಮೀಯ ಸ್ನೇಹಿತ ಅಂತೇಳಿ ಗುರುತಿಸ್ಕೊಂಡು ಒರೈನ್ ಮಾಲ್ ಎದುರುಗಡೆ ಇರುವಂಥ ಜೆಟ್ಲಾಗ್ ಪಬ್ನ ಮಾಲೀಕರಾಗಿ, ಜೊತೆಗೆ ಸೌಂದರ್ಯ ಕನ್ಸ್ಟ್ರಕ್ಷನ್ಸ್ನ ಮಾಲೀಕರು, ಪಾರ್ಟ್ನರು ಆಗಿರುವಂತಹ ಸೌಂದರ್ಯ ಜಗದೀಶ್ ಅವರು ಮೊನ್ನೆ ಏಪ್ರಿಲ್ 14ನೇ ತಾರೀಕು ಒಂದು ಶಾಕಿಂಗ್ ಸುದ್ದಿಯನ್ನೇ ಹೊರಗಡೆ ಕೊಡ್ತಾರೆ. ತಮ್ಮ ಮಹಾಲಕ್ಷ್ಮಿ ಲೇಔಟ್ನ ಮನೆಯಲ್ಲಿ ಬೆಳ್ಳಂಬೆಳಗ್ಗೆ ಜೀವವನ್ನು ತೆಗೆದುಕೊಳ್ಳೋದ್ರ ಮೂಲಕ ಒಂದು ಆಘಾತಕಾರಿ ಸುದ್ದಿಯನ್ನೇ ಹೊರಗಡೆ ಚೆಲ್ತಾರೆ. ಈ ಮೂಲಕ ತನ್ನ ಜೀವವನ್ನು ತೆಗೆದುಕೊಳ್ತಾರೆ. ಇಂಥದ್ದೊಂದು ಸುದ್ದಿ ಹೊರಗಡೆ ಬಂದ ಮೇಲೆ ಸಹಜವಾಗಿ 100 ಅನುಮಾನಗಳು ಈ ಪ್ರಕರಣದ ಸುತ್ತಾನೇ ಇತ್ತು. ಸೌಂದರ್ಯ ಜಗದೀಶ್ ಅವರು ಅಸಲಿಗೆ ಇಂಥದ್ದೊಂದು ನಿರ್ಧಾರವನ್ನು ತೆಗೆದುಕೊಳ್ಳೋಕ್ಕೆ ಕಾರಣ ಏನು, ಇದರ ಹಿಂದಿನ ನಿಗೂಢತೆ ಏನು, ಜೊತೆಗೆ ಅಂಥದ್ದೇನಾದರೂ ಸಮಸ್ಯೆ ಇತ್ತಾ, ಹೀಗೆ ಯಾರ ಊಹೆಗೂ ಕೂಡ ಸಿಗದೆ ಸಾಕಷ್ಟು ಅನುಮಾನಗಳು ಇವತ್ತಿಗೂ ಕೂಡ ಕಾಡ್ತಾ ಇದೆ. ಹೀಗಿರುವಂಥ ಸಂದರ್ಭದಲ್ಲಿ ಈ ನಿರ್ಮಾಪಕನಿಗೆ ತನ್ನ ಪಾರ್ಟ್ನರ್ಸ್ಗಳಿಂದ, ಉದ್ಯಮದ ಪಾಲುದಾರರಿಂದನೇ ಮೋಸ ಆಗಿತ್ತಾ ಅನ್ನುವಂಥ ಒಂದು ಅನುಮಾನ ಮೂಡೋಕ್ಕೆ ಶುರುವಾಗಿದೆ. ಈಗಾಗಲೇ ನಾನು ಹೇಳಿದಂತೆ ಈ ಸೌಂದರ್ಯ ಜಗದೀಶ್ ಅವರ ಇಂಥದ್ದೊಂದು ನಿರ್ಧಾರ, ಕೆಟ್ಟ ನಿರ್ಧಾರದ ಹಿಂದೆ 3 ಕಾರಣಗಳು ಸ್ಪಷ್ಟವಾಗಿ ಕಾಣಿಸ್ತಿದ್ದಾವೆ. ಆ 3 ಕಾರಣಗಳಲ್ಲಿ ಒಂದೊಂದನ್ನೇ ನೋಡ್ತಾ ಹೋದಾಗ ಮೊದಲನೇ ಕಾರಣ ಕಾಣಿಸುವಂಥದ್ದು ಉದ್ಯಮ. ಹೌದು, ಉದ್ಯಮಿ ಕೂಡ ಆಗಿದ್ದಂಥ ನಿರ್ಮಾಪಕ ಸೌಂದರ್ಯ ಜಗದೀಶ್ ಅವರು ಇಂಥದ್ದೊಂದು ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಉದ್ಯಮದಲ್ಲಿ ಆದಂಥ ನಷ್ಟ ಮತ್ತು ಉದ್ಯಮದಲ್ಲಿ ಆದಂಥ ಮೋಸ ಅಂತೇಳಿ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಹೌದು, ದೂರು ಕೊಡುವಾಗ ಕುಟುಂಬಸ್ಥರು ಇಂತಹ ವಿಚಾರದಲ್ಲಿಯೇ ಇವರು ಇಂಥ ನಿರ್ಧಾರವನ್ನು ತೆಗೆದುಕೊಂಡಿರಬಹುದು ಅಂತೇಳ್ಬಿಟ್ಟು ಗುಟ್ಟನ್ನು ಬಿಟ್ಟುಕೊಟ್ಟಿಲ್ಲ. ಇದರಿಂದ ಪೊಲೀಸರಿಗೂ ಕೂಡ ಸಾಕಷ್ಟು ಅನುಮಾನಗಳು ಹುಟ್ಟಿಕೊಂಡಿದೆ. ಹೀಗಾಗಿ 3 ಆಯಾಮದಲ್ಲಿ ಪೊಲೀಸರು ತನಿಖೆಯನ್ನು ಆರಂಭಿಸಿದ್ದಾರೆ. ಸೌಂದರ್ಯ ಜಗದೀಶ್ ಅವರ ಪಾಲುದಾರರ ಮೇಲೂ ಅನುಮಾನವನ್ನು ಮೂಡಿದೆ ಮತ್ತು ಇದು ಅನುಮಾನಕ್ಕೆ ಕಾರಣವೂ ಕೂಡ ಆಗಿದೆ. ಸೌಂದರ್ಯ ಕನ್ಸ್ಟ್ರಕ್ಷನ್ಸ್ ಹೆಸರಿನಲ್ಲಿ ಸೌಂದರ್ಯ ಜಗದೀಶ್ ಅವರು ಕಂಪನಿಯೊಂದನ್ನು ಆರಂಭಿಸಿದರು. ಕೋವಿಡ್ಗೂ ಮುನ್ನ ಈ ಕಂಪನಿ ಆರಂಭ ಆಗಿತ್ತು. 3 ಜನ ಪಾಲುದಾರರು ಸೇರಿ ದೊಡ್ಡ ಮಟ್ಟದಲ್ಲೇ ಲೇಔಟ್ ಹಾಗೂ ಅಪಾರ್ಟ್ಮೆಂಟನ್ನು ಮಾಡೋದಕ್ಕೆ ಮುಂದಾಗಿದ್ದರು. ಇದರಲ್ಲಿ ಸೌಂದರ್ಯ ಜಗದೀಶ್ ಸಾಕಷ್ಟು ಹಣವನ್ನು ಕೂಡ ಹೂಡಿದ್ರು. ಆದರೆ ಕೋವಿಡ್ ಬಳಿಕ ಲಾಸ್ ಆಗಿದ್ದರಿಂದ ಅವರು ಮನನೊಂದಿದ್ರು ಅಂತೇಳಿ ಹೇಳಲಾಗ್ತಿದೆ. ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿ ಬಂದವರು ಮೋಸ ಮಾಡಿದರೆ ಅನ್ನುವಂಥ ಅನುಮಾನ ಕೂಡ ಮೂಡಿದೆ. ಯಾಕೆ, ಇವರ ಜೊತೆಗೆ ಪಾರ್ಟ್ನರ್ಸ್ ಆಗಿದ್ದವರೇ ಏನಾದರೂ ಮೋಸ ಮಾಡಿದ್ರಾ ಅಂದರೆ ಇಲ್ಲಿ ಸಾಕಷ್ಟು ಅನುಮಾನಗಳು ಈ ವಿಚಾರದಲ್ಲಿ ಇರೋದು ಯಾಕೆ ಅಂತ ಹೇಳಿದ್ರೆ, ದೊಡ್ಡ ಮಟ್ಟದಲ್ಲೇ ಲೇಔಟ್ ಅಪಾರ್ಟ್ಮೆಂಟನ್ನು ಮಾಡಬೇಕು ಅಂತೇಳಿ ಪ್ಲ್ಯಾನನ್ನು ಹಾಕ್ಕೊಂಡಿದ್ರು. ಕೋವಿಡ್ ಬಳಿಕ ಇವರಿಗೆ ಲಾಸ್ ಆಗಿತ್ತು. ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕೋಟಿ ಹಣವನ್ನು ಇಲ್ಲಿಗೆ ತೊಡಗಿಸಿದ್ರು. ಬಟ್ ಅದರಿಂದ ಲಾಭ ಸಿಗಲಿಲ್ಲ ಅಥವಾ ರಿಟರ್ನ್ಸ್ ಬರಲಿಲ್ಲ. ಹೀಗಾಗಿ ಇದು ಎಲ್ಲಾದರೂ ಒಂದು ಕಡೆ ಮೋಸ ಆಯಿತಾ ಅಂತೇಳಿ, ಯಾಕಂತ ಹೇಳಿದ್ರೆ ಇವ್ರ ಜೊತೆಗೆ ಇದ್ದವರೇ ಇವರಿಗೇನಾದರೂ
ಇಲ್ಲ ನನ್ನ ಅಮೌಂಟ್ನ ನಮಗೆ ಕೊಟ್ಬಿಡು ಅಂತ ಹೇಳಿಬಿಟ್ಟು ಕೈ ಎತ್ತಿದ್ರು. ಈ ರೀತಿ ಆಗೋದು ಕೂಡ ಇದೆ. ಇದರಿಂದ ಸ್ವಲ್ಪ ಹೊಡೆತವನ್ನು ಅನುಭವಿಸಿದ್ರ ಅನ್ನೋದು ಕೂಡ ಈ ಮೊದಲ ಅನುಮಾನ. ಎರಡನೇ ಅನುಮಾನ, ಕೋಟಿ ಸಾಲ, ಸಾಲು ನೋಟಿಸ್. ಹೌದು, SBI ಹಾಗೂ IDBI ಬ್ಯಾಂಕ್ನಿಂದ ಸೌಂದರ್ಯ ಜಗದೀಶ್ ಅವರು ಕೋಟ್ಯಾಂತರ ರೂಪಾಯಿ ಸಾಲವನ್ನು ಪಡೆದಿದ್ರಂತೆ. ಇದೇ ಸಾಲದ ಹಣವನ್ನು ಬಿಸ್ನೆಸ್ನಲ್ಲಿ ಹಾಕಿ ಕೈ ಸುಟ್ಕೊಂಡಿರೋ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. ಇತ್ತೀಚೆಗೆ SBI ಬ್ಯಾಂಕ್ನವರು ಮತ್ತು ಇತರ ಬ್ಯಾಂಕ್ನವರು ಕೂಡ ನೋಟಿಸನ್ನು ನೀಡಿ ಸಂಬಂಧಿಸಿದಂಥ 5 ಪ್ರಾಪರ್ಟಿಗಳನ್ನು ಸೀಸ್ ಮಾಡೋದಕ್ಕೆ ಮುಂದಾಗಿದ್ದರು ಅನ್ನಲಾಗಿದೆ. ಜೊತೆಗೆ IDBI ಬ್ಯಾಂಕ್ನಿಂದನೂ ಕೂಡ ನಿರಂತರವಾದಂಥ ನೋಟಿಸ್ಗಳು ಬರೋಕ್ಕೆ ಆರಂಭವಾಗಿತ್ತು. ಹೀಗಾಗಿ ಜೆಟ್ಲಾಗ್ ಪಬ್ಬನ್ನು ಕೂಡ ಮಾರಾಟಕ್ಕೆ ಮುಂದಾಗಿದ್ರು ಅನ್ನುವಂಥ ಮಾಹಿತಿಯೂ ಕೂಡ ಸಿಗ್ತಾ ಇದೆ. ಇನ್ನು ಮನೆಯಲ್ಲೂ ಕೂಡ ಗಲಾಟೆ ಆಗಾಗ ನಡೀತಾ ಇತ್ತು. ರೆಸ್ಟೋ ಬಾರ್ ಮಾರುವಂಥ ವಿಚಾರದಲ್ಲಿ, ಈ ಜೆಟ್ಲಾಗ್ ರೆಸ್ಟೋ ಬಾರ್ ಮಾರುವಂಥ ವಿಚಾರದಲ್ಲಿ ಮನೆಯಲ್ಲಿ ಗಲಾಟೆ ನಡೀತಾ ಇತ್ತಂತೆ. ಇದೇ ವಿಚಾರಕ್ಕೆ ಅವರು ಸಾಕಷ್ಟು ಮನನೊಂದಿದ್ರಂತೆ. ಇದರ ಜೊತೆಗೆ ಅಂತಿಮವಾದಂಥ ಒಂದು ನೋವು ಅವರಿಗೆ ಬಿಟ್ಟು ಬಿಡದೆ ಕಾಡ್ತಾ ಇತ್ತು. ಅದು ಇತ್ತೀಚೆಗೆ ನಡೆದಂಥ 2 ಘಟನೆ. ಹೌದು, ಇವರ ಅತ್ತೆ ಜಯಶ್ರೀ ಅವರು ಇತ್ತೀಚೆಗೆ ಸುಮಾರೊಂದು 15 ದಿನಗಳ ಕೆಳಗಡೆ ನಿಧನ ಹೊಂತಾರೆ. ಇವರ ಸುದ್ದಿ, ಈ ನಿಧನದ ಸುದ್ದಿಯನ್ನು ಕೇಳಿದಂತಹ ಈ ಸೌಂದರ್ಯ ಜಗದೀಶ್ ಅವರಿಗೆ ದೊಡ್ಡ ಆಘಾತವೇ ಆಗುತ್ತೆ. ಯಾಕಂತ ಹೇಳಿದ್ರೆ ಅತ್ತೆಯ ಜೊತೆಗೆ ಉತ್ತಮವಾದಂಥ ಬಾಂಧವ್ಯ ಇತ್ತಂತೆ. ಅಮ್ಮನ ಸ್ಥಾನದಲ್ಲಿ ಅತ್ತೆಯನ್ನು ಇಟ್ಟಿದ್ದರಂತೆ. ಕೆಲ ದಿನಗಳ ಹಿಂದೆ ಅನಾರೋಗ್ಯದಿಂದ ಅವರು ಇಹಲೋಕವನ್ನು ತ್ಯಜಿಸ್ತಾರೆ. ಇದರ ಬೆನ್ನಲ್ಲೇ ಇವರ ಗನ್ಮ್ಯಾನ್ ಕೂಡ ತೀರಿಕೊಳ್ತಾರೆ. ಇದು ಕೂಡ ಇವರಿಗೆ ಸಿಕ್ಕಾಬಟ್ಟೆ ಮಾನಸಿಕವಾಗಿ ಕಾಡುವಂತೆ ಮಾಡ್ತು. ಅಂದರೆ ನನ್ನ ಜೊತೆಗಿದ್ದವರು ಒಬ್ಬೊಬ್ಬರೇ ಖಾಲಿ ಆಗ್ತಾರೆ ಅನ್ನುವಂಥ ನೋವು ಬಹುಶಃ ಇವರಿಗೆ ಕಾಡೋಕ್ಕೆ ಶುರುವಾಗಿತ್ತು. ಹೀಗಾಗಿ ಅಂತಿಮವಾಗಿ ಇವರು ಕೂಡ ಮಾನಸಿಕವಾಗಿ ಹಂತವಾಗಿ ವೀಕ್ ಆಗ್ತಾನೆ ಇದ್ದರು. ಇನ್ಫ್ಯಾಕ್ಟು ಯುಗಾದಿಯ ಹಬ್ಬದ ಸಂದರ್ಭದಲ್ಲೂ ಕೂಡ ತುಂಬ ಖುಷಿಯಾಗಿ ಏನು ಜಗದೀಶ್ ಇರಲಿಲ್ಲ ಅಂತೆ. ಒಂದು ರೀತಿಯಾದಂಥ ಬೇಜಾರಲ್ಲೇ ಜಗದೀಶ್ ಯುಗಾದಿಯನ್ನು ಸಂಭ್ರಮಿಸಿದರು. ಆರೋಗ್ಯದಲ್ಲೂ ಕೂಡ ಇತ್ತೀಚೆಗೆ ಸಮಸ್ಯೆಗಳು ಕಾಡೋಕ್ಕೆ ಶುರುವಾಗಿದ್ದಂತೆ. ಯಾಕಂತ ಹೇಳಿದ್ರೆ ವಿಪರೀತವಾದಂಥ ಟೆನ್ಷನ್ಸ್ಗಳು, ವಿಪರೀತವಾದಂತಹ ಗೊಂದಲಗಳು, ವಿಪರೀತವಾದಂಥ ಮಾನಸಿಕ ಹಿಂಸೆ ಮತ್ತು ಈ ಫೈನಾನ್ಷಿಯಲ್ ಕ್ರೈಸಿಸ್ ಇವೆಲ್ಲದೂ ಕೂಡ ಇವರಿಗೆ ಮಾನಸಿಕವಾಗಿ ಸಿಕ್ಕಾಬಟ್ಟೆ ಹಿಂಸೆಯನ್ನು ಕೊಡ್ತಿದ್ವು. ಇವೆಲ್ಲದೂ ಕೂಡ ಕೊನೆಗೆ ಸೌಂದರ್ಯ ಜಗದೀಶ್ ಅವರು ಕೂಡ ಇಂಥದ್ದೊಂದು ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಕಾರಣವಾಯಿತಾ ಅನ್ನುವಂಥ ಅನುಮಾನ ಈಗ ಮೂಡ್ತಾ ಇದೆ. ಸದ್ಯ ಪೊಲೀಸರು ಈ 3 ಆಯಾಮದಲ್ಲೂ ಕೂಡ ತನಿಖೆಯನ್ನು ನಡೆಸ್ತಿದ್ದಾರೆ. 3 ಆಯಾಮದಲ್ಲೂ ತನಿಖೆಯನ್ನು ನಡೆಸಿ ಇದರಿಂದ ಬರುವಂತಹ ಔಟ್ಪುಟ್ಸ್, ಅಂದರೆ ಅಂತಿಮವಾದಂಥ ಫಲಿತಾಂಶ ಏನು ಅನ್ನೋದು ಈಗ ಕಾದು ನೋಡಬೇಕು. ಇದರ ಜೊತೆಗೆ ಮನೆಯಲ್ಲೂ ಕೂಡ, ಮನೆಯಲ್ಲಿ ಹೇಗಿತ್ತು ವಾತಾವರಣ, ಮನೆಯಲ್ಲಿ ಇವರಿಗೆ ಯಾವ ರೀತಿಯಾದಂತಹ ಹಿಂಸೆ ಏನಾದರೂ ಇತ್ತಾ, ಜೊತೆಗೆ ಕೋಟ್ಯಾಧಿಪತಿಗಳಿಗೆ ಕೋಟಿ ಸಮಸ್ಯೆ ಅಂತೇಳಿ ಹೇಳ್ತಾರೆ. ಹಾಗೆ ಈ ಬೇರೆ ಏನಾದರೂ ಸಮಸ್ಯೆಗಳು ಅಥವಾ ಬೇರೆ ಯಾರಿಂದನಾದರೂ ಬ್ಲ್ಯಾಕ್ ಮೇಲು, ಟಾರ್ಚರು ಈ ರೀತಿ ಏನಾದರೂ ಇತ್ತಾ, ಅಥವಾ ಅದು ಬಿಟ್ಟು ಮಾನ ಮರ್ಯಾದೆಗೆ ಅಂಜಿನೇ ಈ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಂಡ್ರೋ, ಹೀಗೆ ಸಾಕಷ್ಟು ಅನುಮಾನಗಳು ಇರೋದಂತೂ ವಾಸ್ತವ. ಇದಕ್ಕೆಲ್ಲದಕ್ಕೂ ಕೂಡ ಉತ್ತರ ಸಿಗಬೇಕು ಅಂತ ಹೇಳಿದ್ರೆ ಅಂತಿಮವಾಗಿ ಪೊಲೀಸರ ತನಿಖೆಯ ವರದಿ ಸಿಗಬೇಕು. ಆಗಲೇ ಇದೆಲ್ಲದಕ್ಕೂ ಕೂಡ ಒಂದು ಕನ್ಕ್ಲೂಷನ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಬಟ್ ಸದ್ಯಕ್ಕಂತೂ ಈ 3 ಕಾರಣ ಸ್ಪಷ್ಟವಾಗಿ ಗೋಚರ ಆಗ್ತಿದೆ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ 3 ಕಾರಣದ ಬಗ್ಗೆ? ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.